ರಾಮ ಮಂದಿರ ಅದ್ಧೂರಿ ಲೋಕಾರ್ಪಣೆಗೆ ದಿನಗಣನೆ ಶುರುವಾಗಿರುವಂತದ್ದು ಜನವರಿ 22ಕ್ಕೆ ಲೋಕಾರ್ಪಣೆಯಾಗ್ತಾ ಇದೆ. ಈ ಮಂದಿರ ನಿರ್ಮಾಣದಲ್ಲಿ ಹಲವು ಕನ್ನಡಿಗರು ಭಾಗಿಯಾಗಿದ್ದಾರೆ. ಅದೇ ಹೆಮ್ಮೆ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಸುಂದರ ವಾಸ್ತುಶಿಲ್ಪದ ಮಿಶ್ರಣದೊಂದಿಗೆ ನಿರ್ಮಾಣವಾಗ್ತಾ ಇರುವಂತಹ ಈ ಮಂದಿರ ನಿರ್ಮಾಣದಲ್ಲಿ ಬೆಂಗಳೂರಿನ ಇಂಜಿನಿಯರ್ ಭಾಗಿಯಾಗಿದ್ದಾರೆ. 500 ವರ್ಷಗಳ ತಪಸ್ಸು, ಹೋರಾಟದ ಕನಸು ನನಸಾಗ್ತಾ ಇದೆ. ಪೂರ್ವಜರ ಪುಣ್ಯದಿಂದ ನನಗೆ ಸೇವೆ ಮಾಡೋ ಅವಕಾಶ ಸಿಕ್ಕಿದೆ. ನಮ್ಮ ಕಾಲಘಟ್ಟದಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ ಅಂತ ಸುವರ್ಣ ನ್ಯೂಸ್ಗೆ ಇಂಜಿನಿಯರ್ ಶಂಕರ್ ಪ್ರತಿಕ್ರಿಯಿಸಿದ್ದಾರೆ. ರಾಮ ಮಂದಿರ ನಿರ್ಮಾಣದಲ್ಲಿ ತೊಡಗಿರುವ ಮತ್ತಿಬ್ಬರು ಕನ್ನಡಿಗರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಮಾತಾಡಿಸ್ತೀನಿ. ಎಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂತವರು. ತಮ್ಮ ಹೆಸರು? ಸರ್ ನಾವು ಕುಮಾರ್ ಅಂತ. ನಮ್ಮ ಹೆಸರು. ಎಲ್ಲಿಯವರು? ಸರ್ ಬೆಂಗಳೂರೇ ಸರ್. ಬೆಂಗಳೂರು. ನಾವು ಶ್ರೀ ಹನುಮಾನ್ ಗ್ರಾನೈಟ್ಸ್ ಅಂತ, ಶ್ರೀನಾಥ್ ಅಂತ ನಮ್ಮ ಮಾಲೀಕ ಹೆಸರು. ಗ್ರಾನೈಟ್ ಸಪ್ಲೈ. ನಾವು 2021 ಆಗಸ್ಟ್ ಇಂದ ಕೆಲಸ ಮಾಡ್ತಾ ಇದೀವಿ ಇಲ್ಲಿ. ಸೊ ಆಲ್ಮೋಸ್ಟ್ 2.5 years ಆಯ್ತು. ನನಗೆ 17,000 ಗ್ರಾನೈಟ್ ಪಿಲ್ಲರ್ ಬೇಸ್ ಮೇಲೆ ನಿರ್ಮಾಣ ಆಗಿದೆ. ಅದರ ಪೈಕಿ ಮ್ಯಾಕ್ಸಿಮಮ್ ಬಂದಿರೋದೇ ಕರ್ನಾಟಕದಿಂದ ಅಂತ ಹೇಳೋದು. ಕರ್ನಾಟಕದಿಂದ ಪ್ಲಸ್ ಇನ್ನೊಂದೇನಂದ್ರೆ ಸುಮಾರು ಒಂದು 11,000 ಕಲ್ಲು ನಾವೇ ಸಪ್ಲೈ ಮಾಡಿಕೊಟ್ಟಿದ್ದೀವಿ. 11,000 ಹನುಮಾನ್ ಗ್ರಾನೈಟ್ಸ್ ಪರವಾಗಿ ನಾವೇ ಎಲ್ಲ ಸಪ್ಲೈ ಮಾಡಿದ್ದೀವಿ. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಕೆಲಸ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದೀವಿ ಸರ್. ಸರ್ ಶಂಕರ್ ಸರ್, ತಾವೆಲ್ಲಿ ಅವರು? ಸರ್ ನಾನು ಬೆಂಗಳೂರವನು ಸರ್. ಬೆಂಗಳೂರವರು. ಮುಂಚೆ ಯಾವ ಪ್ರಾಜೆಕ್ಟ್ ಅಲ್ಲಿ ಇದ್ರಿ ಸರ್? ಪ್ರಾಜೆಕ್ಟ್ ಅಂದ್ರೆ ಬೇಸಿಕಲಿ ನನ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಆಕ್ಚುಲಿಗೆ ರಾಮನ ಅನುಗ್ರಹದಿಂದ, ತಂದೆ ತಾಯಿಗಳ ಅನುಗ್ರಹದಿಂದ, ದೊಡ್ಡವರ ಆಶೀರ್ವಾದದಿಂದ ಇದೊಂದು ಇಲ್ಲಿ ರಾಮನ್ ಸೇವೆ ಮಾಡಕ್ಕೆ ಸಿಕ್ಕಿದೆ. ಆಕ್ಚುಲಿ ಅವಕಾಶ ಸಿಕ್ಕಿದೆ. ಈ ಸೈಟ್ ಒಳಗಡೆ ಬಂದ ತಕ್ಷಣ ಏನ್ ಫೀಲಿಂಗ್ ಆಗುತ್ತೆ ಸರ್? ಇಲ್ಲಿ ಬಂದಿದ ತಕ್ಷಣ ರೋಮಾಂಚನ ಅಂತ ಹೇಳಿದ್ರೆ, ನಾನು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ನಾನು ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡ್, ಅದರಿಂದ ಸಿವಿಲ್ ಬ್ಯಾಕ್ಗ್ರೌಂಡ್ ಹೆಚ್ಚಾಗಿ ಇಲ್ಲದೆ ಇದ್ದಾಗ ಹೇಗಪ್ಪ ನಿಭಾಯಿಸೋದು ಅಂತ ತುಂಬಾ ಒಂದು ಯೋಚನೆ ಆಗಿತ್ತು. ಆಗ ಮೊದಲೇ ಹೆಜ್ಜೆ ಇಟ್ಟಿದ್ದೆ ಶಂಕರ ಭಗವತ್ಪಾದರ ಹನುಮತ್ ಪಂಚರ ಸ್ತೋತ್ರ ಅಂತಿದೆ. ಅದನ್ನ ಹೇಳಕ್ ಶುರು ಮಾಡಿದವನು ಸರ್. 2 ವರ್ಷದಿಂದ ಅದು ನಿರಂತರ ನನ್ನ ಮೈಂಡಲ್ಲಿ ನುಡಿತಾ ಇದೆ. ಆ ಹನುಮಂತನೇ ರಾಮನ ಹತ್ರ ಕರ್ಕೊಂಡು ಹೋಗ್ತಾನೆ ಅನ್ನೋ ಒಂದು ಭಾವ ಖಂಡಿತ ನನಗೆ ಆ ನಂಬಿಕೆ ಉಂಟು. ಆ ದೃಷ್ಟಿಯಿಂದ ಅದೇ ಒಂದು ಪವರ್ ಇದೆ, ನಡ್ಸ್ಕೊಂಡು ಹೋಗ್ತಾ ಇದೆ. ತುಂಬಾ 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 ಎನ್ಲೈಟ್ಮೆಂಟ್ ಆಗೋಗಿದೆ ಸರ್. ಆಕ್ಚುಲಿ ಸರ್ 500 ವರ್ಷ ಒಂದು ರೀತಿ ತಪಸ್ಸು, ಕನವರಿಕೆ, ಹೋರಾಟ ಎಲ್ಲವೂ ಆಯ್ತು ಇದಕ್ಕೋಸ್ಕರ. ಅಂತಿಮವಾಗಿ ನಮ್ಮ ಪೀಳಿಗೆ ರಾಮ ಮಂದಿರ ನಿರ್ಮಾಣ ನೋಡ್ತಾ ಇದೆ. ಮುಂದೆ ಇದು 1000 ವರ್ಷ ಈ ಮಂದಿರ ಇರುತ್ತೆ. ಮುಂದಿನ ತಲೆಮಾರುಗಳು ಇದನ್ನು ನೋಡ್ಕೊಂಡು ಹೋಗ್ತವೆ. ಸೊ ಒಂದು ರೀತಿ ಸೌಭಾಗ್ಯವಂತ ಪೀಳಿಗೆ ಅನ್ಸುತ್ತೆ ನಮ್ದು. ಖಂಡಿತ ಅನುಮಾನವೇ ಇಲ್ಲ ಸರ್, ಅನುಮಾನವೇ ಇಲ್ಲ. ಯಾಕಂದ್ರೆ ನಾವು ಇದೆಲ್ಲ ನಾವು ನೋಡ್ತೀವಿ, ಇಷ್ಟು ಬೇಗ ನಾವು ಬದುಕಿದ್ದಾಗಲೇ ಇದನ್ನು ನೋಡ್ತೀವಿ. ನಾವು ಒಂದು ಖಂಡಿತ ಒಂದು ಇದಿರಲಿಲ್ಲ ಆಕ್ಚುಲಿ. ಇದೊಂದಿದ್ದು ಈ ಒಂದು ಮೋದಿಜಿ ಅವ್ರಿಗೆ ಯಾರ್ಯಾರು ಇದಕ್ಕೆ ತುಂಬಾ ಒಂದು ಶ್ರಮವಹಿಸಿ ಪ್ರಾಣ ತ್ಯಾಗ ಮಾಡಿದಾರೋ, ನಿಜವಾದ ಅವ್ರಿಗೆಲ್ಲ ದೊಡ್ಡ ಸಾಷ್ಟಾಂಗ ನಮಸ್ಕಾರಗಳು ಸರ್. ಹೇಳ್ತೀನಿ, ಎಲ್ಲರೂ ಎಷ್ಟು ತ್ಯಾಗ ಒಂದು ಇವತ್ತಿಗೆ ನೋಡೋ ರೀತಿ ಆಗಿದೆ. ನಿಜವಾಗ್ಲೂ ನಮ್ಮ ಒಂದು ಇದರಲ್ಲಿ ಎರಾದಲ್ಲಿ ಇದು ಒಂದು ಆಗಿದೆಯಲ್ಲ ಅಂತ ತುಂಬಾ ಸಂತೋಷ ಆಗುತ್ತೆ. ಅಂಡ್ ಇನ್ನ ಒಂದು ತುಂಬಾ ಒಳ್ಳೆ ಇದು ಅಂತ ಹೇಳಿದ್ರೆ, ಪ್ರತಿಯೊಂದು ಆಲ್ಮೋಸ್ಟ್ ಕೆನ್ಸೆ ಎಲ್ಲ ಒಂದು ಕಲ್ಲ ಮೇಲೆ ಶ್ರೀರಾಮ ಅಂತ ಒಂದು ಬರೆದು ಆ ಕಡೆ ಈ ಕಡೆ ಆಂಜನೇಯ ನಮಸ್ಕಾರ ಮಾಡೋ ರೀತಿ ಹಾಕ್ಬಿಟ್ಟು ಕಲ್ಲುಗಳಿಗೆಲ್ಲ ಒತ್ತಿದೆ ಸರ್ ಬೇಸ್ಮೆಂಟ್ಗೆ. ಆಕ್ಚುಲಿಗೆ ಅದನ್ನ ನಮ್ಮ ಎಡತರೆ ಗುರುಗಳು ಮೊದಲೇ ಇದು ಮಾಡಿದ್ರು, ಒಂದು ಸಣ್ಣದಾಗಿ ಮಾಡಿತ್ತು ಪ್ರಯತ್ನವಾಗಿ. ನಂತರ ಯೋಗಿಜಿ ಅವರೇ ಅದನ್ನ ದೊಡ್ಡದಾಗಿ ಒಂದಡಿ ಇದ್ರದ್ದು ಸೀಲ್ ಅದು ಮಾಡಿಸಿತ್ತು. ಪ್ರತಿಯೊಂದು ಅದನ್ನ ಅವರೇ ಬಂದು ಇನಾಗ್ರೇಟ್ ಮಾಡಿದ್ರು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸಾಕಷ್ಟು ಜನ ಎಲ್ಲರೂ ಬಂದವರೆಲ್ಲ ಅದನ್ನ ಒತ್ಬಿಟ್ಟು ಹೋಗಿದ್ದಾರೆ. ಅದು ಒಂದು ನಮ್ಮ ಕರ್ನಾಟಕದ ಇದರಿಂದ ಅದು ಇದೆ, ಪರ್ಮನೆಂಟ್ ಒಂದಿದೆ, ಯಾವಾಗಲೂ ಶ್ರೀರಾಮ ಅಂತ ಅನ್ನೋದು ಇದೆ. ಆಕ್ಚುಲಾಗಿ ರಾಮ ಮಂದಿರ ಆಗ್ತಾ ಇರೋದೇ ಒಂದು ದೊಡ್ಡ ವಿಷಯ. ಇಂಥದ್ರಲ್ಲಿ ಲಾಭ ನಷ್ಟದ ಲೆಕ್ಕ ಇಲ್ಲ, ಸೇವೆ ಅನ್ಕೊಂಡು ಕೆಲಸ ಮಾಡ್ತಿದ್ದೀನಿ ಅಂತ ಬೆಂಗಳೂರು ಮೂಲದ ಶಂಕರ್ ಅವರು ಹೇಳ್ತಾ ಇದ್ದಾರೆ. ಈ ರೀತಿಯ ಸಾವಿರಾರು ಜನರ ಪ್ರಯತ್ನದೊಂದಿಗೆ ನನ್ನ ಹಿಂದೆಗಡೆ ನೀವು ನೋಡ್ತಾ ಇರುವ ಭವ್ಯ ರಾಮ ಮಂದಿರ ಸಾಕಾರಗೊಳ್ತಾ ಇದೆ. ಅಜಿತ್ ಹನುಮಕ್ಕನವರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಅಯೋಧ್ಯೆಯ ರಾಮ ಮಂದಿರದಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.